ಸರ್, ವರುಣ್ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ದೆ ನಾನು. ವರುಣ್ ಕುಮಾರ್ ಅಂತ. ಅವನು RSI, ಅವನು ಪ್ರೊಫೆಷ್ನರಿ ಸಬ್ ಇನ್ಸ್ಪೆಕ್ಟ್ರು. ಅವ್ನು ಬಂದುಬಿಟ್ಟು ಚಿತ್ರದುರ್ಗದಲ್ಲೇ ಇರೋದು. ಅವನಿಲ್ಲಿ ಚಿತ್ರದುರ್ಗ DR ಹೆಡ್ ಕ್ವಾರ್ಟ್ರಲ್ಲೇ ಇರೋದು. ಅವನದು ಊರು ಬಂದು ದಾವಣಗೆರೆ. ನಾನು ಕೂಡ ದಾವಣಗೆರೆಯಲ್ಲೇ, ಬಟ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಬಂದು ಬೆಂಗಳೂರಲ್ಲಿ ಖಾಸಗಿ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಅವನು ಟ್ರೈನಿಂಗಿಗೆ ಬಂದಾಗ ಇಬ್ರಿಗೂ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಮಾತಾಡಿಕೊಂಡು ಹಾಗೆ ಇಬ್ಬರದು ಸಲಿಗೆ ಎಲ್ಲ ಸ್ನೇಹ ಆಗಿ ಮತ್ತು ಅದು ಪ್ರೀತಿ ಕನ್ವರ್ಟ್ ಆಗಿ ಇಬ್ಬರು ಮುಂದುವರೆದ್ವಿ ಸರ್. ಮುಂದುವರೆದ ನಂತರ ಅವನು ಲವ್ ಮಾಡ್ತಾಯಿದ್ದ. ಲವ್ ಮಾಡುವಾಗ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿ ಆಮೇಲೆ ವರದಕ್ಷಿಣೆ ವಿಚಾರವಾಗಿ ಸ್ವಲ್ಪ ಮಾತುಕತೆ ಆಯಿತು. ಅವನೇನು ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ನಾ ಅಥವಾ ನಂಬಿಸಿ ಆಮೇಲೆ ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ, ನೀನೇನು ಹೆದರಬೇಡ ಅಂತೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ. ಯಾಕೆಂದರೆ ಇರೋ ಒಂದಿನ ರಜದಲ್ಲಿ ನನಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋನು. ಅವನು ಬಸವೇಶ್ವರ ನಗರದಲ್ಲಿ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಕ್ವಾರ್ಟರ್ಸು. ಅಲ್ಲಿಗೆ ನನಗೆ ಕರ್ಸೋನು. ಅಲ್ಲಿಗೆ ಮದುವೆ ಆಗ್ತೀವಲ್ಲ, ಯಾಕೆ ಹೆದರಬೇಕು ಅಂತೇಳಿ ಎಲ್ಲರ ನಡುವೆನೂ ರಾಜಾರೋಷವಾಗಿ ನನಗೆ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗೋನು ಸರ್. ನೈಟ್ ಕರ್ಕೊಂಡು ಹೋಗೋನು. ತಿರುಗ್ದ ಮಾರನೇ ದಿನ ನೈಟ್ ನನಗೆ ಬಸ್ ಹತ್ಸೋನು ಅವನೇ. ಆಮೇಲೆ ಬೇಡ ವರುಣ್, ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಏನು ಅಂತಂದರೆ ನಿನಗೆ ನಂಬಿಕೆ ಇಲ್ವಾ, ನಾನು ಕ್ವಾರ್ಟರ್ಸಿಗೆ ರಾಜಾರೋಷವಾಗಿ ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಇಬ್ಬರು ದೈಹಿಕವಾಗಿ ಇಬ್ಬರು ಕೂಡ ಸೇರಿದ್ದೀವಿ. ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಕೂಡ, ಅವ್ರ ಅಪ್ಪನ ಹೆಸರು ನಾಗರಾಜ್ ಅಂತೇಳಿ, ಅವ್ರ ಅಪ್ಪ ಅಮ್ಮ ಕೂಡ ಮೀಟ್ ಮಾಡಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಹೋಟೆಲಲ್ಲೆಲ್ಲ ಪರಿಚಯ ಮಾಡಿಸಿ ಇಬ್ಬರು ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಜೊತೇಲಿ ಊಟ ಮಾಡಿದ್ದೀವಿ, ಎಲ್ಲ ಆಗಿದೆ. ಎಲ್ಲ ಆದಮೇಲೂ ಕೂಡ ಆಮೇಲೆ ಬರ್ತಾ ಅವ್ರ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಕೇಳು ಅಂತ ಹೇಳೋದು. ಆಮೇಲೆ ಇವನು ವರದಕ್ಷಿಣೆ ವಿಚಾರವಾಗಿ ನೀನು ಇಷ್ಟಪಟ್ಟಿಲ್ಲ ನನ್ನನ್ನು, ಈಗ ವರದಕ್ಷಿಣೆ ಮ್ಯಾಟ್ರ್ ತೊಗೊಂಡು ಬರ್ತಾ ಇದೆಯಾ ಯಾಕೆ ವರುಣ್ ಅಂತ ಕೇಳಿದ್ದಕ್ಕೆ, ಇಲ್ಲ ಮನೇಲಿ ಈ ಥರ ನಾನು ಮನೆ ಬೇರೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ರೀಸನ್ಗಳನ್ನ ಹೇಳ್ದೆ ಬಿಡಲಿಕ್ಕೆ. ಅದು ಯಾವುದಕ್ಕೂ ನಾನು ಒಪ್ಪದೇ ಇದ್ದ ಪರಿಸ್ಥಿತಿಲಿ ಇಲ್ಲ ನಾನು ಮದುವೆ ಆಗೋಕ್ಕಾಗಲ್ಲ. ಆಮೇಲೆ ಅವನಿಗೆ ಮನೇಲಿ ದುಡ್ಡಿರೋ ಹುಡುಗಿಯರನ್ನ ನೋಡ್ತಾಯಿದ್ರು. ಇವ್ನು ಜಾಬಲ್ಲಿದ್ದಾನೆ ಅಂತೇಳ್ಬಿಟ್ಟು ಏನೋ ಸೈಟು ಮತ್ತು 40 ಲಕ್ಷ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ತೀವಿ, ಅದು ಸೆಟ್ಲಾಗಿಬಿಡುತ್ತೆ, ನಿಂದು ವೆಲ್ ಸೆಟಲ್ ಲೈಫು ಅಂತ ಹೇಳಿ ಅವ್ರ ಮನೇಲಿ ನನಗೆ ಬೇಡ ಅಂತೇಳಿ ಇದು ಮಾಡ್ತಾಯಿದ್ರು ಸರ್. ಇವನು ಕೂಡ ಹಾಗೆ ಅವಾಯ್ಡ್ ಮಾಡ್ತಿದ್ದ ನನ್ನನ್ನು. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಈಗ ನಾನು ನೀನು ಲವ್ ಮಾಡಿದರೆ ಬಿಡು, ಹಾಗೆ ಬಿಟ್ಬಿಡ್ಬೋದಾಗಿತ್ತು. ಈಗ ಎಲ್ಲ ರೀತಿ ಮೂವ್ ಆಗಿಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಈಗ ನಾನು ನೀನು ಮದುವೆ ಮಾಡ್ಕೊ, ಇಲ್ಲಾಂದರೆ ನಾನು SP ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಹೋಗಬೇಡ, ನನ್ನ ಮಾನ ಮರ್ಯಾದೆ ಪ್ರಶ್ನೆ, SP ಆಫೀಸಿಗೆಲ್ಲ ಹೋದರೆ ನನ್ನ ಮರ್ಯಾದೆ ಇದಾಗುತ್ತೆ, ನನಗೆ ಟೈಮ್ ಕೊಡು ಅಂತ ಕೇಳಿದೆ ಸರ್. ಅಲ್ಲಿಗೂ ನಾನು ಅಲ್ಲಿ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 1 ತಿಂಗಳು ಟೈಮ್ ಕೊಟ್ಟಿರೋದಲ್ದೇ ಮತ್ತೆ ಆಮೇಲೆ ಬೇಡ ಅಂತ ಹೇಳಿ ನಾನು ಸೂಸೈಡ್ ಕೂಡ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ಸಾಯೋಕ್ಕೂ ಬಿಟ್ಟಿಲ್ಲ ಸರ್. ಅಲ್ಲಿ ಹಾಸ್ಪಿಟಲ್ಗೆ ಅಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಕೊಲಿಗಿಗೆ ಕಾಲ್ ಮಾಡಿಬಿಟ್ಟು ಹಾಸ್ಪಿಟಲಿಗೆ ಸೇರಿಸಿ ಅವಳನ್ನ ಅಂತ ಹೇಳಿದಾಗ ನನ್ನನ್ನು ಅಲ್ಲಿರೋರು ಹಾಸ್ಪಿಟಲಿಗೆ ಸೇರಿಸಿದ್ರು. ಇದರಲ್ಲಿ ಬೆಂಗಳೂರು ನಾರಾಯಣ ಹಾಸ್ಪಿಟಲ್ ನನ್ನ ಸೇರಿಸಿದ್ರು. ಈಗ ಫರ್ದರ್ ಏನಾಗಿದೆ ಅಲ್ಲಿ ಈಗ ಹೇಳ್ತೀನಿ. ಅಲ್ಲ, ಈಗ ಫರ್ದರ್ ಏನು FIR ಮಾಡಿದ್ದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಯಾಕೆಂದರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲಾಗಿದೆ ಸರ್. 10 ದಿನದ ಮೇಲೆ ಆದಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ಅವ್ನು ಸಿಗಬೇಕು, ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು. ಸಿಕ್ಕರೆ ಅರೆಸ್ಟ್ ಮಾಡಲಿಕ್ಕೆ ಇವರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ಇವತ್ತು ನಾನು ನಿನ್ನೆ ಹೋಗಿ ಕೇಳಿದ್ದಕ್ಕೆ ಸರ್ ಹೇಳ್ತಾರೆ, ಸರ್ ಈಗ ಅವನಿಗೆ ನೋಟಿಸ್ ಜಾರಿ ಮಾಡಿಲ್ಲ, ನೀವು ನೋಟಿಸ್ ಜಾರಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಅದೇ ಸಸ್ಪೆಂಡು ಮಾಡಿಲ್ಲ ಸರ್. ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ನಿನ್ನೆ, ನೋಟಿಸ್ ಯಾಕೆ ಕೊಟ್ಟಿಲ್ಲ ಸರ್, ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡು ಮಾಡಿಲ್ವಲ್ಲ ಅಂತ. ಅದಕ್ಕೆ ಅದು ನಮ್ಮ ಇದಕ್ಕೆ ಬರಲ್ಲ, ನೀವು ಹೈಯರ್ ಆಫೀಸರ್ನ ಕೇಳಬೇಕು, SP ಸರ್ನ ಕೇಳಬೇಕು, ಅವ್ರನ್ನ ಭೇಟಿಯಾಗಿ ಅಂತ ಕೇಳಿದ್ರು ಅವರು. ಈಗ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದ್ದಕ್ಕೆ ಹೇಳ್ತಾರೆ, ನಾನು ಹೇಳಿದೆ ಬೆಳಗ್ಗೆ SP ಸರ್ಗೆ, ಸರ್ ಮತ್ತೆ ಬಂದಿದ್ದೀನಿ, ನಾನು ಪ್ರತಿ ಸಲ ನಾನು ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು, ಆರೋಪಿ ಎಲ್ಲೋ ಇದ್ದಾನೆ ಸರ್, ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ. ಈಗ ನಾನು ಓಡಾಡ್ತಾ ಇದ್ದೀನಿ ಸರ್ ಕೊಟ್ಟಾಗಿಂದನೇ ಈಗ 10 ದಿನದ ಮೇಲಾಯಿತು, ಯಾಕೆ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದಾಗ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವ್ನು ಸಿಗಬೇಕಲ್ಲ. ಸರಿ ಆಯಿತು, ಅವ್ನು ಸಿಕ್ಕಿಲ್ಲ ಸರ್, ಸಸ್ಪೆಂಡ್ ಆದರೂ ಮಾಡಬೇಕಲ್ಲ, ನೋಟಿಸ್ ಯಾಕೆ ಇಶ್ಯೂ ಮಾಡಿಲ್ಲ ಸರ್ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ, ಅದು ಇವತ್ತು ಹೇಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ. FIR ಆದಮೇಲೆ ಮತ್ತೆ ನಾನು ಹೋದಾಗೆಲ್ಲ ಇರಲ್ಲ ಸರ್, ನಾನು ಹೋದಾಗೆಲ್ಲ ಕಾಯಿಸ್ತಾರೆ, ನನ್ನನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ನೋಟಿಸ್ ನಾನು ಅವನಿಗೆ ಶಿಕ್ಷೆ ಆಗಬೇಕು ಸರ್, ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದೇನೆ. ಈಗ ಅವನಿಷ್ಟಿಲ್ಲ, ನಾನು ಒಬ್ಬಳೇ ಇಲ್ಲ, ಸುಮಾರು ಜನ ಹುಡುಗಿರಿದ್ದಾರೆ, ನಾನು ಒಬ್ಬಳೇ ಅಲ್ಲ. ಅವನಿಗೆ ಶಿಕ್ಷೆ ಆಗಬೇಕು, ನನಗಾಗಿರೋ ಇದಕ್ಕೆ ಅನ್ಯಾಯಕ್ಕೆ ಶಿಕ್ಷೆ ಆಗಬೇಕು ಅವನಿಗೆ. ಏಕೆ ಅಂದರೆ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಕೂಡ ಮಾಡಿಲ್ಲ. ಈಗ ನನಗೆ 5 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಹಾಂ,
ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ನನಗೂ. ನಿಮ್ಮದ ಬೇರೆ ಹಿನ್ನೆಲೆ ಪಾಸ್ಟ್ ಏನಾದರೂ ಅವನಿಗೆ ಗೊತ್ತಿತ್ತಾ ಏನು? ಸರ್ ಅವ್ನ ಪಾಸ್ಟ್ ಬಗ್ಗೆ ನನಗೆ ಗೊತ್ತು, ನನ್ನ ಪಾಸ್ಟ್ ಬಗ್ಗೆ ಅವನಿಗೆ ಗೊತ್ತು. ಆದರೆ ಇದು ಮ್ಯಾಟ್ರ್ ಅದು ಬಂದಿಲ್ಲ ಸರ್. ಏಕೆಂದರೆ ಪಾಸ್ಟ್ ಎಲ್ಲರಿಗೂ ಇರುತ್ತೆ, ಯಾರಿಗಿಲ್ಲ ಸರ್. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಪಾಸ್ಟ್ ಇದೆ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಪಾಸ್ಟ್ ಇದೆ. ಎಲ್ಲ ಗೊತ್ತಿದ್ದನ್ನು ಲವ್ ಮಾಡಿ ನನ್ನ ಜೊತೆಗೆ ಇರೋದು. ಯಾಕೆಂದರೆ 1 ವರ್ಷದಿಂದ ಮೇಲ್ ಐ ಡಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ನನ್ನ ಪಾಸ್ಟ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಲ್ವಾ ಸರ್. ಮೇಲ್ ಐ ಡಿ ಎಕ್ಸ್ಚೇಂಜ್ ಆದರೆ ಮುಗ್ದೋಯ್ತು. ಪ್ರತಿಯೊಂದು ಎಲ್ಲ ಗೊತ್ತಿದ್ದೇನೆ ಈ ಥರ ಮೋಸ ಮಾಡ್ತಿರೋದು. ಆಮೇಲೆ ಅವ್ನು ನನಗೆ ನೆಗ್ಲೆಕ್ಟ್ ಮಾಡಿದ ವಿಷಯ ಏನಂದರೆ, ಮನೆಯಲ್ಲಿ ವರದಕ್ಷಿಣೆ ಚೆನ್ನಾಗಿರೋ ಸಂಬಂಧ ಬರ್ತಾ ಇದ್ದಾವೆ, ನನ್ನನ್ನು ಯಾಕೆ ಮದುವೆ ಆಗಬೇಕು ಅಂತ. ಇನ್ನೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಇವಳಿಗೆ ಏನು ಮಾಡಿದ್ರು ಏನು ಜಯಿಸೋಕ್ಕಾಗಲ್ಲ ಇವಳು. ಯಾಕೆಂದರೆ ಡಿಪಾರ್ಟ್ಮೆಂಟಲ್ಲೇ ನನಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅವ್ನು ನನಗೆ ಹೇಳಿದ್ದಾನೆ. ಆದರೆ ನನಗೆ ಅದು ಗೊತ್ತಿಲ್ಲ ಸರ್, ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ನನಗೆ ನ್ಯಾಯ ಬೇಕು.